ದಕ್ಷಿಣ ಭಾರತದ ಪ್ರಯಾಗ್ರಾಜ್ ಅಂತಾನೆ ಖ್ಯಾತಿಯನ್ನ ಪಡೆದಿರ್ತಕ್ಕಂತಹ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ತ್ರಿವೇಣಿ ಸಂಗಮದ ಕುಂಭಮೇಳಕ್ಕೆ ಇಂದು ತೆರೆ ಬೀಳ್ತಾ ಇದೆ. ಇಂದು ಮಾಘ ಮಾಸದ ಪೂರ್ಣಿಮೆ ಹಿನ್ನೆಲೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಬಂದು ಭಕ್ತರು ಮಿಂದೇಳ್ತಾ ಇರ್ತಕ್ಕಂಥದ್ದು. ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ತಕ್ಕಂತಹದ್ದು ಸಾವಿರಾರು ಸಂಖ್ಯೆಯಲ್ಲಿ ಏನು ಭಕ್ತರು ಈ ಒಂದು ತ್ರಿವೇಣಿ ಸಂಗಮದ ಕುಂಭಮೇಳದಲ್ಲಿ ಒಂದು ಪುಣ್ಯ ಸ್ನಾನವನ್ನ ಮಾಡ್ಲಿಕ್ಕಾಗಿ ಬಂದಿರತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು. ಇಂದಿನ 2 ದಿನಗಳಿಗಿಂತ ಇಂದು ಕೊನೆಯ ದಿನವಾದಂತಹ ಹಿನ್ನೆಲೆಯಲ್ಲಿ ಮತ್ತು ಸಾಕಷ್ಟು ಪವಿತ್ರವಾದಂತಹ ಮಾಘ ಪೂರ್ಣಿಮೆಯ ದಿನವಾದಂತಹ ಹಿನ್ನೆಲೆಯಲ್ಲಿ ಇವತ್ತು ಜನಸಂಖ್ಯೆ ಒಂದು ಅಧಿಕ ಸಂಖ್ಯೆಯಲ್ಲಿ ಈ ಒಂದು ಕುಂಭಮೇಳದಲ್ಲಿ ಇರ್ತಕ್ಕಂತಹದ್ದು. ಈಗ ನೀವು ಮತ್ತೊಂದು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಈ ಒಂದು ಕುಂಭಮೇಳಕ್ಕೆ ಬರುವಂತಹ ಸಾಧು ಸಂತರು ಹಾಗೂ VIP ಗಳನ್ನ ಏನು ಅರಣ್ಯ ಇಲಾಖೆಯ ಒಂದು ಬೋಟ್ಗಳ ಸಹಾಯದಿಂದ ಇಲ್ಲಿಗೆ ಒಂದು ತ್ರಿವೇಣಿ ಸಂಗಮದ ಮಧ್ಯಭಾಗದಲ್ಲಿ ಇರ್ತಕ್ಕಂತಹ ಸಂಗಮಕ್ಕೆ ಕರೆದುಕೊಂಡು ಬರಲಾಗ್ತಾ ಇರ್ತಕ್ಕಂಥದ್ದು. ಅವರಿಗೆ ಒಂದು ವಿಶೇಷವಾದಂತಹ ವ್ಯವಸ್ಥೆಗಳನ್ನ ಕೂಡ ಈಗ ನೀವು ಮಾಡಲಾಗಿರ್ತಕ್ಕಂತಹದ್ದು. ಪ್ರಮುಖವಾಗಿ ಸಾಮಾನ್ಯ ಜನರು ಈ ಒಂದು ಕುಂಭಮೇಳದಲ್ಲಿ ಯಾವುದೇ ರೀತಿಯ ಅಚಾತುರ್ಯ ನಡೆಯದಂತೆ ಸ್ನಾನವನ್ನ ಮಾಡ್ಲಿಕ್ಕೆ ಅಂದ್ರೆ ಪುಣ್ಯ ಸ್ನಾನದಲ್ಲಿ ಮಿಂದೇಳಲಿಕ್ಕೆ 3 ಸ್ನಾನಘಟ್ಟಗಳನ್ನ ಜಿಲ್ಲಾಡಳಿತದ ವತಿಯಿಂದ ಒಂದು ಗುರುತು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ತಕ್ಕಂತಹದ್ದು ಕಾಶಿಗಿಂತಲೂ ಗುಲಗಂಜಿಯಷ್ಟು ಪವಿತ್ರವಾದಂತಹ ಗುಂಜ ನರಸಿಂಹಸ್ವಾಮಿ ನೆಲೆಸಿರ್ತಕ್ಕಂತಹ ಗುಂಜ ನರಸಿಂಹಸ್ವಾಮಿ ದೇಗುಲದ ಬಳಿಯ ಸ್ನಾನಘಟ್ಟ. ಅದರ ಒಂದು ಅಭಿಮುಖವಾಗಿ ಅಗಸ್ತ್ಯೇಶ್ವರ ಸ್ವಾಮಿ ಏನು ಈ ಒಂದು ಕುಂಭಮೇಳದ ಪ್ರಥಮ ಪೂಜಿತ ಆಗಿರ್ತಕ್ಕಂಥ ಅಗಸ್ತ್ಯೇಶ್ವರ ಸ್ವಾಮಿಯ ಒಂದು ದೇಗುಲದ ಬಳಿ ಇರ್ತಕ್ಕಂಥ ಸ್ನಾನಘಟ್ಟ. ಈ ಒಂದು ಸ್ನಾನಘಟ್ಟದ ಬಳಿಯಲ್ಲಿ ಅತಿ ಹೆಚ್ಚು ಭಕ್ತರು ಮುಂದೆಲ್ತಾ ಇರ್ತಕ್ಕಂತಹದ್ದು. ಮತ್ತೊಂದು ದೃಶ್ಯಗಳಲ್ಲಿ ಏನು ನೀವು ಕಾಣ್ತಾ ಇರ್ತಕ್ಕಂಥ ಈ ಬಸವಣ್ಣನ ವಿಗ್ರಹ ಏನಿದೆ, ಈ ಒಂದು ಬಸವಣ್ಣನ ವಿಗ್ರಹ ಈ ಒಂದು ನಡುವಳೆ ಬಸಪ್ಪ ಅಂತ ಹೇಳಿ ಇಲ್ಲಿನ ಒಂದು ಸ್ಥಳೀಯರು ಈ ಒಂದು ಜಾಗವನ್ನ ಕರೆಯತಕ್ಕಂಥದ್ದು. ಪ್ರಮುಖವಾಗಿ ಕಾವೇರಿ ಮತ್ತು ಕಪಿಲೆ ಮತ್ತು ಸ್ಫಟಿಕ ಸರೋವರಗಳ ಅಂದ್ರೆ ಗುಪ್ತಗಾಮಿನಿಯಾಗಿರ್ತಕ್ಕಂಥ ಸ್ಫಟಿಕ ಸರೋವರಗಳ ಸಂಗಮ ಸ್ಥಳದಲ್ಲಿ ಈ ಒಂದು ಬಸವಣ್ಣನ ಪ್ರತಿಮೆ ಇರ್ತಕ್ಕಂಥದ್ದು. ಈ ಒಂದು ಬಸವಣ್ಣ ಇಲ್ಲಿ ಬಂತಕ್ಕಂಥ VIP ಗಳಿಗೆ ಈ ಒಂದು ಬಸವಣ್ಣನ ಆಸುಪಾಸಿನಲ್ಲಿ ಒಂದು ಕುಂಭಮೇಳದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ಲಿಕ್ಕೆ ಜಾಗವನ್ನ ಈಗ ಜಿಲ್ಲಾಡಳಿತ ಒಂದು ನಿಯೋಜನೆಯನ್ನ ಮಾಡಿರ್ತಕ್ಕಂಥದ್ದು. ಇದಿಷ್ಟು ಕುಂಭಮೇಳದ 3ನೇ ಹಾಗೂ ಕೊನೆಯ ದಿನದ ಒಂದು ಚಿತ್ರಣ ಆಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಸಂದೀಪ್ ಕುಮಾರ್, ಅಶ್ವೇಗ ನ್ಯೂಸ್, ಟಿ ನರಸೀಪುರ.